ಅಭ್ಯರ್ಥಿಯ ಜನಪ್ರಿಯತೆ, ಜಾತಿವಾರು ಲೆಕ್ಕಾಚಾರಗಳ ಸಮೀಕ್ಷೆ, ಕ್ಷೇತ್ರಾದ್ಯಂತ ಪ್ರಚಾರನಿರತ ಕಾರ್ಯಕರ್ತರ ಒಟ್ಟು ಸಂಖ್ಯೆ, ಕ್ಷೇತ್ರಾದ್ಯಂತ ವಿದ್ಯಾವಂತರ ಮತಗಳ ಸಂಖ್ಯೆ, ಯಾವ ಕ್ಷಣದಲ್ಲಾದರೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾಗಬಲ್ಲ ಮತದಾರರ ಸಮೀಕ್ಷೆ, ಮಹಿಳಾ ಮತ್ತು ಅಲ್ಪಸಂಖ್ಯಾತರ ಮತಗಳು ಹಾಗೂ ಆಯಾ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಸಹ ನಾವು ಈ ಸಮೀಕ್ಷೆಯಲ್ಲಿ ದಾಖಲಿಸಿದ್ದೇವೆ. 7 ಹಂತಗಳ ಚುನಾವಣಾ ಪೂರ್ವ ಸಮೀಕ್ಷೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಎಂಬುದನ್ನು ಫಲಿತಾಂಶ ಬಂದ ನಂತರ ನೋಡೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನೋಡುವುದಾದರೆ ಅಭ್ಯರ್ಥಿಯ ಜನಪ್ರಿಯತೆ, ಅಭ್ಯರ್ಥಿಗೆ ಹಾಗೂ ಪಕ್ಷಕ್ಕೆ ಜಾತಿವಾರು ಲೆಕ್ಕಾಚಾರ, ಯಾವ ಕ್ಷಣದಲ್ಲಾದರೂ ಬದಲಾಗಬಲ್ಲ ಮತದಾರ ಪ್ರಭುಗಳು ಹಾಗೂ ಕ್ಷೇತ್ರಾದ್ಯಂತ ಪ್ರಚಾರದಲ್ಲಿ ನಿರತವಾದ ಕಾರ್ಯಕರ್ತರು, ಕ್ಷೇತ್ರವಾರು ವಿದ್ಯಾವಂತ ಮತಗಳ ಮತದಾರರ ಒಟ್ಟು ಸಮೀಕ್ಷೆ ಹಾಗೂ ಮಹಿಳಾ ಮತ್ತು ಅಲ್ಪಸಂಖ್ಯಾತರ ಮತಗಳು, ಆಯಾ ಪಕ್ಷಗಳ ಪ್ರಣಾಳಿಕೆಯನ್ನು ಗಮನಿಸುವುದಾದರೆ ಗಣನೀಯ ಇಳಿಕೆಯನ್ನು NDA ಪಕ್ಷ ಕಾಯ್ದಿರಿಸಿಕೊಂಡಿದೆ ಮತ್ತು ಬೆಂಗಳೂರು ಗ್ರಾಮಾಂತರ 7 ಹಂತಗಳ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಎಂಬುದನ್ನು ಸಹ ತೋರಿಸಿದ್ದೇವೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿರವರು ಸ್ಪರ್ಧಿಸುತ್ತಿದ್ದು, ಜಾತಿವಾರು ಲೆಕ್ಕಾಚಾರ, ಕ್ಷೇತ್ರಾದ್ಯಂತ ಪ್ರಚಾರದಲ್ಲಿ ನಿರತವಾದ ಕಾರ್ಯಕರ್ತರ ಸಂಖ್ಯೆ, ಯಾವ ಕ್ಷಣದಲ್ಲಾದರೂ ಬದಲಾಗಬಲ್ಲ ಮತದಾರ ಪ್ರಭುಗಳ ಸಮೀಕ್ಷೆ ಹಾಗೂ ವಿದ್ಯಾವಂತ ಮತದಾರರ ಗಣನೀಯ ಸಮೀಕ್ಷೆ, ಮಹಿಳಾ ಮತ್ತು ಅಲ್ಪಸಂಖ್ಯಾತರ ಒಟ್ಟು ಮತಗಳ ಸಮೀಕ್ಷೆ, ಆಯಾ ಪಕ್ಷಗಳ ಪ್ರಣಾಳಿಕೆಯ ಬಗ್ಗೆ ಜನಸಾಮಾನ್ಯರ ನಿರ್ಣಯಗಳ ಸಮೀಕ್ಷೆ, ಇಷ್ಟು ಸಮೀಕ್ಷೆಗಳನ್ನು ಮಾಡಿದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ 7 ಹಂತಗಳ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸೌಮ್ಯ ರೆಡ್ಡಿರವರು ಗೆಲುವನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಮತ್ತು PC ಮೋಹನ್ ರವರು ಕಣದಲ್ಲಿದ್ದು, PC ಮೋಹನ್ ರವರು ಮರುಸ್ಪರ್ಧೆಯನ್ನು ಮಾಡಿದ್ದು, PC ಮೋಹನ್ ಎದುರಾಳಿಯಾಗಿ ಮನ್ಸೂರ್ ಅಲಿ ಖಾನ್ ರವರು ಹೊಸ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಇಂಡಿಯಾಗೆ 78% ಮತ್ತು 85% NDAಗೆ ಇದ್ದು, ವಿದ್ಯಾವಂತರ ಮತಗಳು ಹಾಗೂ ಮಹಿಳಾ ಮತ್ತು ಅಲ್ಪಸಂಖ್ಯಾತರ ಮತಗಳು ಮತ್ತು ಆಯಾ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ಸಮೀಕ್ಷೆಯನ್ನು ಮಾಡಿದ್ದು, ಈ ಎಲ್ಲ ಪ್ರಣಾಳಿಕೆಯನ್ನು ಸಹ ನಾವು ಒಟ್ಟುಗೂಡಿಸಿ ಫಲಿತಾಂಶವನ್ನು ನೋಡುವುದಾದರೆ 69%ನಲ್ಲಿ PC ಮೋಹನ್ ಮತ್ತು 89%ನಲ್ಲಿ ಮನ್ಸೂರ್ ಅಲಿ ಖಾನ್ ರವರು ಇದ್ದಾರೆ. ಕೊನೆಗೆ ಮನ್ಸೂರ್ ಅಲಿ ಖಾನ್ ರವರು ಗೆಲುವು ಸಾಧಿಸಲಿದ್ದಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ ಎಂದರೆ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಗೆಲ್ಲಲಿದ್ದಾರೆ ಯಾರು ಸೋಲಲಿದ್ದಾರೆ ಎಂಬುದನ್ನು 7 ಹಂತಗಳ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ನಿಮಗೆ ತೋರಿಸಿದ್ದೇವೆ ಗೆಳೆಯರೇ, ವೀಕ್ಷಕರೇ, ವಂದನೆಗಳು.